ದೇಶದ ಹಲವೆಡೆ ವರುಣನ ಆರ್ಭಟ ತೀವ್ರವಾಗ್ತಾ ಇದೆ. ರಾಜಸ್ಥಾನದ ಕೋಠಾ ಬುಂಡಿಯಲ್ಲಿ ಪ್ರವಾಹದ ಆತಂಕ ಎದುರಾಗ್ತಾ ಇದೆ. ಹೀಗಾಗಿ ಸಂತ್ರಸ್ತರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಕ್ಕೆ ಸ್ಥಳೀಯ ಅಧಿಕಾರಿಗಳು ಹರಸಾಹಸ ಪಡುತ್ತಿದ್ದಾರೆ. ಪರಿಹಾರಗಳನ್ನು ಒದಗಿಸೋದಕ್ಕೆ ಹಾಗೂ ರಕ್ಷಣೆ ಮಾಡೋದಕ್ಕಾಗಿ ಸೇನೆಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಸೇನಾ ತುಕಡಿಗಳನ್ನು ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಇನ್ನು ವಾಯುಪಡೆಯ MI-17 ಹೆಲಿಕಾಪ್ಟರ್ಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಜೈಪುರದಲ್ಲಿ ಹಲವಾರು ವಾಹನಗಳು ಮುಳುಗಡೆಯಾಗಿದ್ದಾವೆ. ಹಂಪಿಯಲ್ಲಿ 20 ಹಳ್ಳಿಗಳು, ಹೊಲಗಳು ಎಲ್ಲವೂ ಕೂಡ ಜಲಾವೃತ ಆಗಿ ಜನಜೀವನ ಸಂಪೂರ್ಣವಾಗಿ ಈ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ರಾಜಸ್ಥಾನದ ಅಲ್ವಾರ್ನ ರಾಮಗಢದಲ್ಲಿ ಮನೆ ಕುಸಿತ ಆಗಿದೆ. ಮನೆಯಲ್ಲಿ ಒಂದೇ ಕುಟುಂಬದ 7 ಜನ ಜೀವಂತವಾಗಿ ಸಮಾಧಿಯಾಗಿರುವಂತಹ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಈ ನಡುವೆ ರಕ್ಷಣಾ ಕಾರ್ಯ ತುಂಬ ಚಾಲೆಂಜಿಂಗ್ ಆಗ್ತಾ ಇದೆ. ಇನ್ನು ಸೇನಾ ತುಕಡಿಗಳು, ಸೇನಾ ಅಧಿಕಾರಿಗಳು MI-17 ಹೆಲಿಕಾಪ್ಟರ್ ಬಳಕೆ ಮಾಡಿ ಸಾಧ್ಯವಾದಷ್ಟು ಜನರನ್ನು ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗ್ತಾ ಇದ್ದಾರೆ. ಇನ್ನು ಅಪಾಯದ ಪ್ರದೇಶಗಳಲ್ಲಿ ಯಾರ್ಯಾರು ಇದ್ದಾರೆ ಅಂಥವರನ್ನು ಆ ಸ್ಥಳದಿಂದ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗ್ತಾ ಇದೆ. दुकानों में